ಅಂತೂ ಇಂತೂ ಕೊನೆಗೂ ಶಿಕ್ಷಣ ಸಚಿವ ಸ್ಥಾನಕ್ಕೆ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ಪ್ರಧಾನ್ ರಾಜೀನಾಮೆಗಾಗಿ ಪಟ್ಟು ಹಿಡಿದಂತಹ ವಿಪಕ್ಷಗಳು ಒಂದು ಕಡೆ, ಇನ್ನೊಂದು ಕಡೆ ಬಿಜೆಪಿ ಮತ್ತು ಯುವ ಸಮೂಹ ರೊಚ್ಚಿಗಿದ್ದು ಬೀದಿಗಿಳಿದಿತ್ತು. ಪ್ರಧಾನ್ ಅವರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ರ ಬಗ್ಗೆ ಪಟ್ಟು ಹಿಡಿದಿತ್ತು. ಈ ಬೃಹತ್ ಹೋರಾಟದ ಬಳಿಕ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ತಾವು ರಾಜೀನಾಮೆಯನ್ನು ಕೊಟ್ಟಿರೋದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಅವರೇ ಆ ರಾಜೀನಾಮೆ ಪತ್ರವನ್ನು ಕೂಡ ಹಾಕಿದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನನ್ನ ರಾಜೀನಾಮೆ ಪತ್ರವನ್ನು ನೀಡಿದ್ದೀನಿ ಅನ್ನುವಂಥದ್ದನ್ನು ಕೂಡ ಧರ್ಮೇಂದ್ರ ಪ್ರಧಾನ್ ಆ ಲೆಟರ್ನಲ್ಲಿ ಬರೆದಿದ್ದಾರೆ. ಹಾಗೆ ಅವರ ಒಂದು ರೆಸಿಗ್ನೇಷನ್ನ 2 ಪುಟಗಳ ರೆಸಿಗ್ನೇಷನ್ ಹಿಂದಿಯಲ್ಲಿ ಬರೆದಿದ್ದಾರೆ. ಅದರಲ್ಲಿ ಅವರು ಯುವ ಸಮೂಹಕ್ಕೂ ಕೂಡ ಕೆಲವೊಂದಷ್ಟು ಸಂದೇಶ ನೀಡಿದ್ದಾರೆ. ಅವರ ವಾಕ್ಯ ಆರಂಭವಾಗಿರೋದನ್ನೇ ಮೇರೆ ಯುವ ಸಾಥಿಯೋ ಅಂತ ಹೇಳ್ತಾನೆ ಯುವ ಸಮೂಹವನ್ನು ಉದ್ದೇಶಿಸಿಯೇ ತಮ್ಮ ಒಂದು रेसिग्नेशन लेटरना स्टार्ट ಮಾಡಿದ್ದಾರೆ. मैं पिछले 4 दशकों से अधिक समय से छात्र के ಸ್ಪರ್ಧಿನ ವಿಚಾರವಾಗಿ ಪ್ರಧಾನಿ ಮೋದಿಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ದೇಶದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿಯನ್ನ ಅದರ ಲಾಭ ಪಡೆಯೋದಕ್ಕೆ ಕೆಲವೊಂದಷ್ಟು ರಾಷ್ಟ್ರ ವಿರೋಧಿ ಶಕ್ತಿಗಳು ಪ್ರಯತ್ನಿಸ್ತಾ ಇವೆ. ಅದು ಆಗಬಾರದು. ದೇಶದ ಏಕತೆ ಹಾಗೆ ಉಳಿಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಕಾನೂನು ತೊಡಕುಗಳಲ್ಲಿ ಸಿಲುಕಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನ ಓದಿನಲ್ಲಿ ಕಳಿಬೇಕು. ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳುವತ್ತ ಅವರು ಗಮನ ಹರಿಸಬೇಕು. ಇದನ್ನ ಪರಿಗಣಿಸಿ ನಾನು ನನ್ನ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ನನ್ನ ರಾಜೀನಾಮೆಯನ್ನು ಪ್ರಧಾನಮಂತ್ರಿಯವರಿಗೆ ಕಳುಹಿಸಿದ್ದೇನೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ನೋಡಿ, ಇದು ಧರ್ಮೇಂದ್ರ ಪ್ರಧಾನ್ ಅವರು ಬರೆದಿರುವಂತಹ ಒಂದು ಲೆಟರ್. ಸೊ ಹಿಂದಿಯಲ್ಲಿ ಇರುವಂತಹ ಒಂದು ಪತ್ರ ಅದು. ನೋಡಿ, ನಿಮ್ಮ ಮುಂದೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ವಿ. ಅವರ ಪತ್ರದ ಆರಂಭನೇ ನನ್ನ ಯುವ ಸ್ನೇಹಿತರೇ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯುವ ಸಾಥಿಯೋ ಅಂತ ಹೇಳಿ ತಮ್ಮ ಒಂದು ಪತ್ರವನ್ನು ಶುರು ಮಾಡಿದ್ದಾರೆ. ಕಳೆದ 4 ದಶಕಗಳಿಂದ ನಾನು ಶಿಕ್ಷಣದಲ್ಲಿ ಆಗಬೇಕಾದಂಥ ಒಂದು ಸುಧಾರಣೆ, ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಆಗಬೇಕಾದಂತಹ ಸುಧಾರಣೆ, ಇದೆಲ್ಲದರ ಕಡೆಯೂ ಕೂಡ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ ಅನ್ನುವಂಥ ಒಂದು ಮಾತುಗಳನ್ನು ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಒಂದು ಪತ್ರದಲ್ಲಿ ಬರೆದಿದ್ದಾರೆ. ಜೊತೆಗೆ ದೇಶದ ಯುವ ಜನರಿಗೂ ಕೂಡ ಕೆಲವೊಂದಷ್ಟು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ಧರ್ಮೇಂದ್ರ ಪ್ರಧಾನ್ ಅವರು ಬರೆದಿರುವಂತಹ ರಾಜೀನಾಮೆಯ ಪತ್ರ. ನೋಡಿ, ಭಾರತದ ಯುವ ಪೀಳಿಗೆಯ ಕನಸುಗಳನ್ನು ನನಸು ಮಾಡೋದು ನಮ್ಮೆಲ್ಲರ ರಾಜಕೀಯ ಮತ್ತು ಸಾಮಾಜಿಕ ಜೀವನದ ನೈತಿಕ ಸಂಕಲ್ಪವಾಗಿದೆ ಅನ್ನುವಂಥದ್ದನ್ನು ಧರ್ಮೇಂದ್ರ ಪ್ರಧಾನ್ ಬರೀತಾರೆ. ಅದರ ಜೊತೆಗೆ ನೀಟ್ ಎಕ್ಸಾಮ್ನಲ್ಲಿ ಆದಂಥ ಒಂದು ಅಕ್ರಮ ಏನಿದೆ ಆ ವಿಚಾರವನ್ನು ಕೂಡ ಅವರು ಬರೆದಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಯವರ ದಾರ್ಶನಿಕ ನಾಯಕತ್ವದಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ನನಗೆ ಸಿಕ್ಕಂಥ ಅವಕಾಶಕ್ಕಾಗಿ ನಾನು ಪ್ರಧಾನಮಂತ್ರಿಯವರಿಗೆ ಋಣಿಯಾಗಿರುತ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅನ್ನುವಂಥದ್ದನ್ನು ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಹಾಗೆ ಮುಂದುವರೆದು, ಆದರೆ ಮೇ 3ನೇ ತಾರೀಕು, ನಾನು ಆಗಲೇ ಹೇಳ್ತಾ ಇದ್ದೆ ನೋಡಿ, ನೀಟ್ ಪರೀಕ್ಷೆಯ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. 3ನೇ ತಾರೀಕು ಮೇ 3ರಂದು 2026 ಆವಾಗ ನಡೆದಂಥ ನೀಟ್ UG ಪರೀಕ್ಷೆಯಲ್ಲಿ ಅಕ್ರಮಗಳು ಕಂಡು ಬಂದಿದ್ವು. ಸೊ ಆಗ ಭಾರತ ಸರ್ಕಾರ ಇದನ್ನು ತಕ್ಷಣವೇ ಗಮನಕ್ಕೆ ತೆಗೆದುಕೊಂಡು CBI ತನಿಖೆಗೆ ಒಪ್ಪಿಸಿತ್ತು, ಪರೀಕ್ಷೆಯನ್ನು ರದ್ದುಗೊಳಿಸಿತು ಮತ್ತು ಮರುಪರೀಕ್ಷೆಯ ದಿನಾಂಕವನ್ನು ಕೂಡ ಆದಷ್ಟು ಬೇಗ ಘೋಷಣೆ ಮಾಡಿದ್ವಿ. ಅಂದರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಇದರೊಂದಿಗೆ ಮುಂದಿನ ವರ್ಷದಿಂದ ಈ ಪರೀಕ್ಷೆಯನ್ನು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ಮಾದರಿಯಲ್ಲಿ ನಡೆಸೋದಕ್ಕೂ ಕೂಡ ನಾವು ನಿರ್ಧರಿಸಿದ್ದೀವಿ. ಕೆಲವೊಂದಷ್ಟು ಸುಧಾರಣೆಗಳನ್ನು ನಾವು ಕೂಡ ತಂದಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಸಮಯದಲ್ಲಿ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸುಗಮವಾಗಿ ಪರೀಕ್ಷೆ ನಡೆಸೋದು ನಮ್ಮ ಪ್ರಮುಖ ಆದ್ಯತೆಯಾಗಿತ್ತು. ಯಾಕಂದರೆ ಅವರೆಲ್ಲರ ಭವಿಷ್ಯ ನಮಗೆ ಬಹಳ ಮುಖ್ಯವಾಗಿತ್ತು. ಹಾಗಾಗಿ ಸರ್ಕಾರದ ಸಂಪೂರ್ಣ ವಿಧಾನದಡಿ ಒಂದು ಹೋಲ್ ಆಫ್ ಗವರ್ಮೆಂಟ್ ಅಪ್ರೋಚ್ ಅನ್ನುವಂಥದ್ದು, ಅಂದರೆ ಇಡೀ ಭಾರತ ಸರ್ಕಾರವೇ ಅದರ ಕಡೆಗೆ ಕಟಿಬದ್ಧವಾಗಿ ನಿಂತಿತ್ತು. ಇದರಲ್ಲಿ ಭಾರತ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಜಿಲ್ಲಾಡಳಿತದ ಪಾತ್ರ ಕೂಡ ಮಹತ್ವದಾಗಿತ್ತು ಅನ್ನುವಂಥದ್ದನ್ನು ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ. ಹಾಗೆಯೇ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಹಕಾರದಿಂದ ಜೂನ್ 21ನೇ ತಾರೀಕು 2026ರಂದು ಈ ಪರೀಕ್ಷೆಯನ್ನು ಮತ್ತೆ ಎಕ್ಸಾಮನ್ನು ನಾವು ಮಾಡಿದ್ವಿ. ಮೊದಲ ದಿನದಿಂದಲೇ ನಾವು ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ ಮತ್ತು ಈ ಪರಿಸ್ಥಿತಿಯಿಂದ ಎಂದಿಗೂ ಕೂಡ ನಾನು ಮುಖ ತಿರುಗಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ನನಗೆ ಉತ್ತರದಾಯಿತ್ವ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪರೀಕ್ಷಾ ಮಾಫಿಯಾದಿಂದಾಗಿ ಯಾವುದೇ ಪ್ರತಿಭಾವಂತ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಲು ನಾನು ಬಿಡೋದಿಲ್ಲ, ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗಲೂ ಬಿಡೋದಿಲ್ಲ ಎಂಬುದು ನನ್ನ ಸಂಕಲ್ಪ ಆಗಿದೆ. ಕಳೆದ 10 ದಿನಗಳ ಬೆಳವಣಿಗೆಯನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ದುಃಖ ಆಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯ ಅಲ್ಲ.
ಈ ಕಳೆದ 10 ದಿನಗಳಲ್ಲಿ ಏನೇನು ಬೆಳವಣಿಗೆಗಳಾಯಿತು ಇದರಿಂದ ಬೇಜಾರಾಗಿದೆ. ಭಾರತದ ಯುವಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ದೇಶದ ಯುವಶಕ್ತಿಯನ್ನು ಭ್ರಮೆಯ ಸುಳಿಯಲ್ಲಿ ಸಿಲುಕೋದಕ್ಕೆ ಬಿಡೋದಿಲ್ಲ, ಇದೇ ನನ್ನ ಸಂಕಲ್ಪ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಜಂತರ್ ಮಂತರ್ ಮತ್ತು ದೇಶದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿಯ ಲಾಭವನ್ನು ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡೆಯಬಾರದು, ದೇಶದ ಏಕತೆ ಹಾಗೇ ಉಳಿಬೇಕು ಅನ್ನುವಂಥದ್ದನ್ನು ಪದೇ ಪದೇ ಅವರು ಹೇಳಿದ್ದಾರೆ. ನೋಡಿ, ಭಾರತದ ಯಾವುದೇ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಕಾನೂನು ತೊಡಕುಗಳಲ್ಲಿ ಸಿಲುಕಬಾರದು. ನಮ್ಮ ಮಕ್ಕಳು ಅವರ ಸಮಯವನ್ನು ಓದಿನಲ್ಲಿ ಕಳಿಬೇಕು, ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ಅದನ್ನು ಪರಿಗಣಿಸಿ ನಾನು ನನ್ನ ರಾಜೀನಾಮೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಕಳುಹಿಸಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಈ ಕಳೆದ 10 ದಿನಗಳ ಬೆಳವಣಿಗೆ ಇದೆಯಲ್ಲ, ಅದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ದುಃಖ ಆಗಿದೆ. ಈ ಥರದ ಬೆಳವಣಿಗೆಗಳಾಗಬಾರ್ದಾಯಿತು, ಇದು ನನ್ನ ವೈಯಕ್ತಿಕ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ ಅನ್ನುವಂಥದ್ದನ್ನು ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಭಾರತದ ಯುವಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ದೇಶದ ಯುವಶಕ್ತಿಯನ್ನು ಭ್ರಮೆಯ ಸುಳಿಯಲ್ಲಿ ಸಿಲುಕಲು ನಾನು ಬಿಡೋದಿಲ್ಲ, ಇದು ನನ್ನ ಸಂಕಲ್ಪ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಜಂತರ್ ಮಂತರ್ ಮತ್ತು ದೇಶದಲ್ಲಿ ನಿರ್ಮಾಣವಾಗಿರುವಂಥ ಪರಿಸ್ಥಿತಿಯ ಲಾಭವನ್ನು ಈ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೂಡ ಪಡೆಯೋದಕ್ಕೆ ಬಯಸ್ತಾ ಇವೆ, ಆದರೆ ಅದು ಪಡೆಯೋದಕ್ಕೆ ಬಿಡಬಾರ್ದು. ದೇಶದ ಏಕತೆ ಹಾಗೇ ಉಳಿಬೇಕು. ಭಾರತದ ಯಾವುದೇ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಕಾನೂನು ತೊಡಕುಗಳಲ್ಲಿ ಸಿಕ್ಕಾಕೊಂಡು ಹಾಳಾಗಬಾರ್ದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನು ಓದಿನಲ್ಲಿ ಕಳಿಬೇಕೇ ಹೊರತು ಈ ರೀತಿಯಾಗಿ ಕಾನೂನಿನ ಸಮರಗಳಲ್ಲಿ ಅವರು ಸಿಕ್ಕಾಕೋಬಾರ್ದು. ಜೊತೆಗೆ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳುವತ್ತ ಅವ್ರ ಗಮನ ಹರಿಸಬೇಕು. ಅದನ್ನು ಪರಿಗಣಿಸಿ ನಾನು ರೆಸಿಗ್ನೇಷನ್ ಅನ್ನು ಕೊಡ್ತಾ ಇದ್ದೀನಿ. ಗೌರವಾನ್ವಿತ ಪ್ರಧಾನಮಂತ್ರಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಸಹಕಾರಕ್ಕಾಗಿ ನಾನು ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತೀನಿ. ಇದರೊಂದಿಗೆ ಮಂತ್ರಿಮಂಡಲದ ನನ್ನ ಎಲ್ಲ ಗೌರವಾನ್ವಿತ ಸಹೋದ್ಯೋಗಿಗಳು, ಸಚಿವಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಯಾರೊಂದಿಗೆ ಕೆಲಸ ಮಾಡುವ ಸೌಭಾಗ್ಯ ನನಗೆ ಸಿಕ್ತೋ ಅವರೆಲ್ಲರಿಗೂ ಕೂಡ ಋಣಿಯಾಗಿರ್ತೀನಿ. ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ರಾಷ್ಟ್ರ ಸೇವೆ ನನ್ನ ಜೀವನದ ಅತ್ಯುನ್ನತ ಆದ್ಯತೆ. ನಾನು ಅದಕ್ಕಾಗಿ ಸದಾ ನನ್ನನ್ನು ನಾನು ಸಮರ್ಪಿತನಾಗಿರ್ತೀನಿ. ಭಗವಾನ್ ಶ್ರೀ ಜಗನ್ನಾಥನ ಆಶೀರ್ವಾದದೊಂದಿಗೆ ಭವಿಷ್ಯದಲ್ಲಿಯೂ ಕೂಡ ಭಾರತ ಮಾತೆ, ಒಡಿಶಾದ ಜನತೆ ಮತ್ತು ದೇಶದ ಯುವಕರ ಆಕಾಂಕ್ಷೆಗಳನ್ನು ಈಡೇರಿಸಲು ನಾನು ನನ್ನನ್ನು ಎಲ್ಲ ರೀತಿಯಲ್ಲೂ ಸಮರ್ಪಿಸ್ಕೊಳ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಅಂತೂ ಇಂತೂ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಟ್ ಅವರ ರಾಜೀನಾಮೆ ಪತ್ರವನ್ನು ನಾವು ಗಮನಿಸ್ತಾ ಹೋದರೆ ಅವರು ಬಹಳ ಭಾವುಕರಾಗಿಯೇ ಆ ಪತ್ರವನ್ನು ಬರೆದಿರೋ ರೀತಿಯಲ್ಲಿ ಕಂಡು ಬರುತ್ತೆ. ಯಾಕಂದರೆ ಬರೀ 1 ಲೈನ್ ಅಥವಾ 2 ಲೈನಲ್ಲಿ ತಮ್ಮ ರೆಸಿಗ್ನೇಷನ್, ನಾನು ನನ್ನ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳಿಲ್ಲ. ಅವರು ಸುದೀರ್ಘವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲೂ ಯುವ ಜನತೆಯನ್ನು ಉದ್ದೇಶಿಸಿ ಬರೆದಿರುವಂಥ ಒಂದು ಪತ್ರ. ಯುವಜನತೆ ಓದಿನಲ್ಲಿ ಸಮಯ ಕಳಿಬೇಕು, ತಮ್ಮ ವೃತ್ತಿ ಜೀವನವನ್ನು ಸದೃಢಗೊಳಿಸ್ಕೊಳ್ಳೋದಕ್ಕೆ ಮಾಡಬೇಕು ಹೊರತು, ಅಲ್ಲಿ ಸಮಯ ಕಳಿಬೇಕು ಹೊರತು ಈ ರೀತಿಯಾಗಿ ಅವರ ಜೀವನ ಹಾಳಾಗ್ತಾ ಇದೆ ಅಥವಾ ಅಲ್ಲಿ ಹೋರಾಟಗಳಲ್ಲಿ ಬಂದು ಅವರು ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ಮನಗಂಡು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಒಂದು ವಿಚಾರವನ್ನು ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಭಾರತದ ಯುವ ಸಮೂಹಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಈ ಒಂದು ಪರಿಸ್ಥಿತಿಯ ಲಾಭ ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡೆಯೋದಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನಿಸಿರುವಂಥದ್ದು. ಹರೀಶ್, ಈ ಪತ್ರದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಹಾಗೆ ಪ್ರಧಾನಿ ಅವರು ಇವತ್ತು ಕೊಟ್ಟಿರುವಂಥ ಒಂದು ರಾಜೀನಾಮೆ ಬಗ್ಗೆ ಮಾತಾಡ್ತಾ ಹೋದ್ರೆ ಹರೀಶ್. ಹೌದು ರೆಹಮಾನ್, ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆಗಳಿಗೆ ಮಣಿದು ರಾಜೀನಾಮೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಕೇವಲ 1 ಲೈನ್ನಲ್ಲಿ ಬರೆದು ರಾಜೀನಾಮೆಯನ್ನು ಸಲ್ಲಿಸೋದಿಲ್ಲ. ಇದಕ್ಕೆ ಸುದೀರ್ಘವಾಗಿ ಪತ್ರವನ್ನು ಯಾವುದೇ ರಾಜಕಾರಣಿಗಳು ಬರೀತಾರೆ. ಅದೇ ರೀತಿಯಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಬರೆದಿರುವಂತಹದ್ದು, ನನ್ನ ರಾಜೀನಾಮೆಗೆ ಕಾರಣ ಏನು, ಯಾಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಈ ಹೋರಾಟ ದೇಶ ವಿರೋಧಿಗಳ ಕೈಗೆ ಸಿಕ್ಕಿಕೊಳ್ಬಾರ್ದು. ಎಲ್ಲ ಒಂದು ಕಡೆ ಈ ಹೋರಾಟ ದಾರಿಯನ್ನು ತಪ್ತಾ ಇದೆ, ವಿರೋಧ ಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ, ಇದನ್ನ ದೇಶ ವಿರೋಧಿಗಳ ಕೈಗೆ ಈ ಹೋರಾಟ ಹೋಗಬಾರದು, ಮತ್ತೆ ದೇಶ ವಿರೋಧಿ ಶಕ್ತಿಗಳು ಈ ಹೋರಾಟವನ್ನು ದುರ್ಬಳಕೆ ಮಾಡ್ಕೊಳ್ಬಾರ್ದು. ಆ ಕಾರಣಕ್ಕಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದಷ್ಟೇ ಇಲ್ಲ, 4 ದಶಕಗಳ ತಮ್ಮ ರಾಜಕೀಯ ಹೋರಾಟವನ್ನು ಕೂಡ ಅವರು ಮೆಲುಕು ಹಾಕೊಂಡಿರುವಂತಹದ್ದು. ಅವರು ಬಂದಂತಹದ್ದು ಎಬಿವಿಪಿಯಿಂದನೇ. ಎಬಿವಿಪಿಯಿಂದ ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗಿಯಾಗಿ ಇಂಥ ಅನೇಕ ಹೋರಾಟಗಳನ್ನು ಅವರು ಮಾಡಿಕೊಂಡು ಒಡಿಶಾದಿಂದ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬಂದಂತವರು. ಇಂತಹ ಸಂದರ್ಭದಲ್ಲಿ ಅವರು 4 ದಶಕಗಳ ರಾಜಕಾರಣವನ್ನು ಕೂಡ ಅವರು ನೆನಪಿಸಿಕೊಂಡಿದ್ದಾರೆ. ಜೊತೆಗೆ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮದ ಬಗ್ಗೆ ಕೂಡ ಅವರು ಮಾತಾಡಿರುವಂತಹದ್ದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನೀಟ್ ಪರೀಕ್ಷೆ ಆಯಿತು, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಆ ಒಂದು ಪರೀಕ್ಷೆಯನ್ನೇ ರದ್ದು ಮಾಡಿ ಮತ್ತೆ ಮರುಪರೀಕ್ಷೆಯನ್ನು ಮಾಡಲಾಯಿತು. ಮರುಪರೀಕ್ಷೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಯಾವುದೇ ಸಮಸ್ಯೆ ಆಗದಂತೆ ಆದಷ್ಟು ಬೇಗ ಮರುಪರೀಕ್ಷೆಯನ್ನು ಮಾಡಿದ್ದೀವಿ. ವಿದ್ಯಾರ್ಥಿ
ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೊಟ್ಟಿದ್ದೇವೆ, ಮತ್ತೆ ಮರುಪರೀಕ್ಷೆಯಲ್ಲೂ ಕೂಡ ಎಲ್ಲೂ ಲೋಪ ಆಗದಂತೆ ನೋಡ್ಕೊಂಡಿದ್ದೇವೆ. ಮತ್ತೆ ಮುಂಬರ್ತಕ್ಕಂಥ ಯಾವುದೇ ಪರೀಕ್ಷೆಗಳಾಗಿರ್ಬೋದು ಇಲ್ಲಿ ಲೋಪ ಆಗುತ್ತೆ, ಲೋಪದ ಆಗಲ್ಲ ಅನ್ನುವಂಥ ಭರವಸೆಯೊಂದಿಗೆ ಕೂಡ ನಾವು ಮುಂದೆ ಹೆಜ್ಜೆಯನ್ನು ಇಟ್ಟಿದ್ವಿ. ಆದರೆ ಈ ವಿದ್ಯಾರ್ಥಿಗಳ ಹೋರಾಟದಲ್ಲಿ ರಾಜಕೀಯ ಮಾಡಲಾಯಿತು. ವಿದ್ಯಾರ್ಥಿಗಳ ಹೋರಾಟವನ್ನು ರಾಜಕೀಯ ಪಕ್ಷಗಳು ಬಳಸ್ಕೊಳ್ತಾ ಇದ್ವು. ಮತ್ತೆ ದೇಶ ವಿರೋಧಿ ಶಕ್ತಿಗಳು ಕೂಡ ಈ ಹೋರಾಟವನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುದು. ಈ ಹೋರಾಟ ಹಿಂಗೆ ಮುಂದುವರೆದಿದೆ ಆದಲ್ಲಿ ದೇಶ ವಿರೋಧಿಗಳು ಇದನ್ನ ಬಳಸ್ಕೊಂಡು ದಿಕ್ಕನ್ನ ತಪ್ಪಿಸುವಂತ ಸಾಧ್ಯತೆ ಇತ್ತು. ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ತಮ್ಮ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇವರು ರಾಜೀನಾಮೆ ಕೊಟ್ಟ ತಕ್ಷಣವೇ ಸಹಜವಾಗಿ ಜಂತರ್ ಮಂತರ್ನಲ್ಲಿ ಒಂದು ರೀತಿಯಾದಂತಹ ಸಂಭ್ರಮ ಮನೆ ಮಾಡಿರುವಂತಹದ್ದು. ಅಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಇದರ ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ಬಿಜೆಪಿ ಪಕ್ಷದ ಮಾತಾಡ್ತೀನಿ ಹೋಲ್ಡ್